ಚಿಕ್ಕನಾಯಕನಹಳ್ಳಿಯಲ್ಲಿ ನೂತನ ತಾಲೂಕು ಆಡಳಿತ ಸೌಧದ ಕಾರ್ಯಾರಂಭ ನೂತನ ಕೊಠಡಿಗೆ ಚಾಲನೆ ನೀಡಿದ ಶಾಸಕ ಸಿಪಿ ಸುರೇಶ್ ಬಾಬು ಇಂದಿನಿಂದ ಎಲ್ಲಾ ಇಲಾಖೆಗಳು ಒಂದೇ ಸೂರಿನಡಿ ಕೆಲಸ ಪ್ರಾರಂಭ. ಚಿಕ್ಕನಾಯಕನಹಳ್ಳಿಯಲ್ಲಿ ನೂತನ ತಾಲೂಕು ಆಡಳಿತ ಸೌಧದ ಕಾರ್ಯಾರಂಭ ಮತ್ತು ಶಾಸಕರು ಜನಸಂಪರ್ಕ ಕಚೇರಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಸಿಬಿ ಸುರೇಶ್ ಬಾಬು ಮತ್ತು ತಹಶೀಲ್ದಾರ್ ಗೀತಾ ಹಾಗೂ ಕಂದಾಯ ಇಲಾಖೆ ಎಲ್ಲಾ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳು ಅಧ್ಯಕ್ಷರು, ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿದಂತೆ ಮುಂತಾದವರು ನೂತನ ಕೊಠಡಿಯನ್ನು ಉದ್ಘಾಟಿಸಿದರು. ನಂತರ ತಾಲೂಕು ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಹೊಸ ಕಚೇರಿಯು ಅಧಿಕೃತವಾಗಿ ಸಚಿವರಾದ ಮಾಧುಸ್ವಾಮಿ ಹಾಗೂ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಉದ್ಘಾಟನೆಗೊಂಡಿತ್ತು. ಆದರೆ ಕಟ್ಟಡದ ಯಾವುದೇ ಕೆಲಸ ಕಾರ್ಯಗಳು ಇಲ್ಲಿವರೆಗೂ ಪೂರ್ಣ ಆಗಿರಲಿಲ್ಲ. ಇಂದಿನಿಂದ ಇದೇ ನೂತನ ಕಚೇರಿ ಎಲ್ಲಾ ಇಲಾಖೆಗಳು ಒಂದೇ ಸೂರಿನಡಿ ಕೆಲಸ ಪ್ರಾರಂಭಿಸುತ್ತೇವೆ ಎಂದರು. ಒಂದು ವರ್ಷದಿಂದ ಈ ಒಂದು ಕಟ್ಟಡದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಅಧಿಕೃತವಾಗಿ ಉದ್ಘಾಟನೆಯನ್ನ ಮಾಡಿಸಿದ್ರು. ಆದ್ರೂ ಕೂಡ ಒಂದು ವರ್ಷ ಆದ್ರೂ ಕೂಡ ಇನ್ನೂ ಕೆಲಸ ಪೂರ್ಣ ಆಗಿರಲಿಲ್ಲ. ಇನ್ನೂ ಸ್ವಲ್ಪ ಕೆಲಸ ಕಾರ್ಯ ಇದೆ. ಆದ್ರೂ ಇವತ್ತು ಕಾರ್ಯಾರಂಭ ಮಾಡಬೇಕು, ಇಲ್ಲಿ ಕೆಲಸ ಕಾರ್ಯಗಳನ್ನ ಶುರು ಮಾಡಬೇಕು ಅನ್ನೋದ್ರಿಂದ ಇವತ್ತು ಅದಕ್ಕೆ ಆ ಒಂದು ಪುಣ್ಯವನ್ನು ಮಾಡಿಸಿ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಇವತ್ತು ದಿನವನ್ನು ನಿಗದಿ ಮಾಡಿ ಇವತ್ತು ನಾವೆಲ್ಲ ಅದನ್ನ ಕಾರ್ಯಾರಂಭವನ್ನ ಮಾಡಿದ್ದೇವೆ. ಖಂಡಿತ ಇಲ್ಲಿ ಬಂದಂತ ಎಲ್ಲ ಸಾರ್ವಜನಿಕರಿಗೂ ಕೂಡ ನ್ಯಾಯ ಒದಗಿಸಿಕೊಡೋ ನಿಟ್ಟಿನಲ್ಲಿ ಈ ಒಂದು ಕಟ್ಟಡ ಒಂದು ಯಶಸ್ವಿಯಾಗಿ ಆ ರೀತಿಯಲ್ಲಿ ಇಲ್ಲಿ ಮಾಡಿದ ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಕೂಡ ಬಂದಂತ ಸಾಮಾನ್ಯ ಜನಗಳಿಗೆ ನ್ಯಾಯ ಒದಗಿಸಿಕೊಡೋ ನಿಟ್ಟಿನಲ್ಲಿ ಅವರಿಗೆ ಕಾನೂನು ರೀತಿಯಲ್ಲಿ ಎಲ್ಲ ರೀತಿಯ ಸುವ್ಯವಸ್ಥೆಗಳು ಮತ್ತೆ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಹೋಗ್ಲಾಡಿಸುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ನಮ್ಮ ತಾಲೂಕು ಕಚೇರಿ ಕಾರ್ಯನಿರ್ವಹಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಕಾರ್ಯಾರಂಭವನ್ನ ಪ್ರಾರಂಭ ಮಾಡಿದ್ದೇವೆ. ಒಂದೇ ಸೂರಿನಡಿ ಎಲ್ಲಾ ಆಫೀಸ್ಗಳು ಇದಾವೆ ಅಂತ ಹೇಳ್ತಾರೆ. ಅಂದ್ರೆ ಕಂದಾಯ ಇಲಾಖೆ ಮತ್ತೆ ಕಂದಾಯ, ಸೋಷಿಯಲ್ ವೆಲ್ಫೇರ್ ಮತ್ತೆ DCM ಎಲ್ಲ ಇಲಾಖೆಗಳಿದೆ. ಯಾವ್ಯಾವ ಇಲಾಖೆಗೆ ಕಟ್ಟಡ ಇಲ್ಲ ಅಂತ ಇಲಾಖೆಯ ಎಲ್ಲ ಕೂಡ ಇಲ್ಲಿ ಒಟ್ಟಿಗೆ ಇರ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ಅದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ರಿಜಿಸ್ಟರ್ ಆಫೀಸ್ ಇಲ್ಲೇ ಇರ್ತಾರೆ. ಹೌದು, ರಿಜಿಸ್ಟರ್ ಆಫೀಸ್ ಕೂಡ ಇದ್ರೊಳಗಡೆನೆ ಇರ್ತಾರೆ. ಹಳೆ ಕಟ್ಟಡನ ಏನ್ ಮಾಡ್ಬೇಕು ಅಂತ ಹಳೆ ಕಟ್ಟಡದಲ್ಲಿ ಸದ್ಯಕ್ಕೆ ಈಗ ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ಗೆ ಅಲ್ಲಿ ಸ್ಟ್ರಾಂಗ್ ರೂಮ್ ಎಲ್ಲ ಮಾಡ್ಕೊಳ್ತಾರೆ. ಯಾಕೆಂದ್ರೆ ನಮ್ಮ ಇದರಲ್ಲಿ ಏನು ನಮ್ಮ ಕಾಲೇಜಿನಲ್ಲಿ ಬಿಲ್ಡಿಂಗ್ ಸುವ್ಯವಸ್ಥೆ ಇಲ್ಲೇ ಇರೋದ್ರಿಂದ ಈ ಸಲ ಈ ಚುನಾವಣೆಗೆ ಈ ಕಟ್ಟಡವನ್ನು ಹಳೆ ತಾಲೂಕು ಆಫೀಸ್ನ ಉಪಯೋಗಿಸ್ಕೊಳ್ಳುವಂಥದ್ದಾಗ್ತದೆ. ಅದಕ್ಕೂ ಕೂಡ ಈಗಾಗಲೇ 5 ಕೋಟಿ ರೂಪಾಯಿ ಹಣವನ್ನು ಕೂಡ ಹಾಕ್ಸಿದ್ದೇವೆ. ಆ ಶಾಲೆ ಕಾಲೇಜು ನವೀಕರಣ ಆದ ನಂತರ ಅಲ್ಲಿ ಬೇರೆ ಸರ್ಕಾರಿ ಬೇಕಾದಂಥ ಅವಶ್ಯಕತೆಗಳಿಗೆ ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಆಗ್ತದೆ. ಇವತ್ತು ಇದು ಉತ್ತಮ ರೀತಿಯಲ್ಲಿ ಇಲ್ಲಿ ಬಂದಂತ ಎಲ್ಲರಿಗೂ ಕೂಡ ಜನಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ತಾಲೂಕು ಕಚೇರಿ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಸರ್, ಹಳೆ ಕಟ್ಟಡ ಇದ್ದಾಗ ತುಂಬಾ ದೊಡ್ಡ ಸಮಸ್ಯೆ ಶೌಚಾಲಯ ಸಮಸ್ಯೆ ಇತ್ತು ಸಾರ್ವಜನಿಕರಿಗೆ. ತುಂಬಾ ಸಲ ಮನವಿ ಮಾಡಿದ್ವಿ ಹಳೆ ಆಡಳಿತ ಇದ್ದ ಕಾಲದಲ್ಲಿ. ಈ ಕಟ್ಟಡದಿಂದ ಬಗೆಹರ್ತಕ್ಕಂಥ ಭರವಸೆ ಕೊಡ್ತೀರಾ? ಅದೆಲ್ಲ ಉದ್ಘಾಟನೆ ಸಮಯದಲ್ಲಿ ಎಲ್ಲ ಇರುತ್ತೆ. ಅಲ್ಲೂ ಅದೇ ಆಯ್ತು. 19ರ ಚುನಾವಣೆ ಮುಗಿದ ತಕ್ಷಣ ಒಂದು ಶೌಚಾಲಯ ಆಯ್ತು. ನಾವು ತುಂಬಾ ಸಲ ಮನವಿ ಮಾಡೋದು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಏನು ತಾಲೂಕು ಕಚೇರಿ ಇತ್ತು ಅದನ್ನು ನಾವು ಪಕ್ಕದಲ್ಲೇ ಇದ್ದ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ದೀವಿ. ಈ ಕಟ್ಟಡ ಈಗಾಗಲೇ ಉದ್ಘಾಟನೆಗೊಂಡಿತ್ತು, ಆದರೆ ನಾವು ಕಾರ್ಯಾರಂಭ ಮಾಡಿರಲಿಲ್ಲ. ಈ ದಿನ ನಾವು ನಮ್ಮ ಏನು ರೆವಿನ್ಯೂ ಇಲಾಖೆ ಎಲ್ಲ ವಿಭಾಗಗಳನ್ನು ನಾವು ಈ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ದೀವಿ. ಸಾರ್ವಜನಿಕರು ಇನ್ನೇನೇ ಕೆಲಸ ಕಾರ್ಯಗಳಿದ್ದರೆ ದಯವಿಟ್ಟು ನಮಗೆ ಹೊಸ ಕಟ್ಟಡಕ್ಕೆ ಬಂದು ಅವರ ಕೆಲಸಗಳನ್ನ ಮಾಡ್ಕೋಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಹಂದನಕೆರೆ ಮತ್ತು ಶೆಟ್ಟಿಕೆರೆ, ಕಸಬಾ 3 ಮಾತ್ರ ನಮಗೆ ಇಲ್ಲಿದೆ. ಕಂದಿಕೆರೆ, ಹಂದನಕೆರೆ ಮತ್ತು ಕಸಬಾ 3 ಹೋಬಳಿಗೆ ಮಾತ್ರ ಕಡತಗಳನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಉಳಿಯಾರು ನಡ ಕಚೇರಿಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಹಾಗೆ ಶೆಟ್ಟಿಕೆರೆದು ಕೂಡ ಶೆಟ್ಟಿಕೆರೆ ನಡ ಕಚೇರಿಗೆ ಹೋಗಿ ಪಡ್ಕೊಳ್ಬೋದು. ಹಂದನಕೆರೆದು ಅದು ಬಿಲ್ಡಿಂಗು ಸ್ವಲ್ಪ ರಿಪೇರಿ ಇರೋದ್ರಿಂದ ನಾವು ಕಡತಗಳನ್ನ ಜೋಪಾನ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನು ಇಲ್ಲೇ ಕಸಬಾದಲ್ಲಿ ಸಾರ್ವಜನಿಕರು ತುಂಬ ದೂರ ಇರತಕ್ಕಂಥ ಸ್ಥಳ ಇದು. ಮುಂದಿನ ದಿನಗಳಲ್ಲಿ ಕಟ್ಟಡ ರಿಪೇರಿ ಆದಮೇಲೆ ಅದು ಮಳೆ ಬಂದರೆ ಸ್ವಲ್ಪ ಸೋರ್ತಾ ಇರೋದ್ರಿಂದ ಕಟ್ಟಡಗಳು ತುಂಬ ಅಮೂಲ್ಯವಾಗಿರೋದ್ರಿಂದ ನಾವು ಅದನ್ನು ರಿಸ್ಕ್ ಬೇಡ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಅಲ್ಲಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ.